Yes, good morning, everybody. So, in the last classes, we were discussing the play Eugene O'Neill's Long Day's Journey into Night, and we shall continue the same thing in this class. As you all know, that Long Day's Journey into Night it is been prescribed for first year English optional students from Davangere University, and we have did it in the last classes as well. And after that, we have shifted from optional to language classes, and after that. Now we have been coming from language classes to optional classes as well. So now you should understand that Long Day's Journey into Night it's a wonderful play by American playwright Eugene O'Neill. How he describes about American essence and how the American people, American middle class society, middle class people are struggling to meet the daily ends. ಓಕೆ, ಹೇಗೆ ಕಷ್ಟಪಡ್ತಾರೆ ಅವರು ದಿನನಿತ್ಯದ ಮಿಡಲ್ ಕ್ಲಾಸ್ ಸೊಸೈಟಿಲಿ ಇರುವಂಥ ಜನಗಳು ಹೇಗೆ ಕಷ್ಟಪಡ್ತಾರೆ ಅನ್ನೋದನ್ನು ಇದರಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ. ಅಂದರೆ ಅಮೇರಿಕ ಅಂದ ತಕ್ಷಣ ಅದು ದೊಡ್ಡ ರಾಷ್ಟ್ರ, ವಿಶ್ವದ ದೊಡ್ಡ ಅಣ್ಣ, ತುಂಬ ಅತಿ ದೊಡ್ಡ ರಾಷ್ಟ್ರ, ಅಲ್ಲೆಲ್ಲ ಶ್ರೀಮಂತಿಕೆ ಇದೆ ಅಂತ ಹೇಳೋದು ತಪ್ಪಾಗುತ್ತೆ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇರೋ ಥರ ಅಲ್ಲಿ ಕೂಡ ಬಡತನ ಇದೆ. ಸ್ಟ್ರಗಲ್ ಮಾಡ್ತಾರೆ, ಸೆಟ್ಲ್ ಆಗೋಕ್ಕೆ ಸ್ಟ್ರಗಲ್ ಮಾಡ್ತಾರೆ, ಕಷ್ಟಪಡ್ತಾ ಇದ್ದಾರೆ, ಜೀವನ ಉದ್ದಕ್ಕೂ ಕಷ್ಟಪಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ 4 ಕ್ಯಾರೆಕ್ಟರ್ಸ್ ಅಂತ ಇದೆ. ಸಮ್ಮರಿ ಅಂತ ಹೇಳಿದಾಗ ನಾವು ಲಾಸ್ಟ್ ಕ್ಲಾಸಸ್ಸಲ್ಲೆಲ್ಲ ಹೇಳಿದ್ದೆ, ಮತ್ತು ಸ್ವಲ್ಪ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ತಗೊಂಡಾಗ ಇದ್ರ ಸ್ವಲ್ಪ ನಿಲ್ಲಿಸಿ ಗ್ಯಾಪ್ ಆಗಿತ್ತು. ಕ್ಯಾರೆಕ್ಟರ್ಸನ್ನು ನೋಡಿದಾಗ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು. ಮೇರಿ ಟೈರಾನ್ ಅಂದರೆ ಮದರ್. ಅವಳು ಶೀ ಈಸ್ ಅಡಿಕ್ಟೆಡ್ ಫ್ರಮ್ ಮಾರ್ಫೈನ್ ಅಡಿಕ್ಷನ್. ಮಾರ್ಫೈನ್ ತಗೋತಾ ಇದ್ದಾಳೆ, ಡ್ರಗ್ಸ್ ತಗೋತಾ ಇದ್ದಾಳೆ. ಅವಳನ್ನ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿ ಅದನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಮತ್ತೆ ಮನೆಗೆ ಕರ್ಕೊಂಬಂದ್ರು ಮತ್ತು ಮಾರ್ಫೈನ್ ತಗೊತಾ ಇದ್ದಾಳೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹೆಡ್ಡು ಮೇರಿ ಟೈರಾನ್ ಅಥವಾ ಮೇರಿ ಟೈರಾನ್. ಓಕೆ, ನೆಕ್ಸ್ಟ್ ಜೇಮ್ಸ್ ಟೈರಾನ್ ಅವಳ ಗಂಡ. ಸೊ ಇರ್ರೆಸ್ಪಾನ್ಸಿಬಲ್ ಫೆಲೋ, ಮತ್ತು ಅಷ್ಟೊಂದು ದುಡಿಮೆ ಇಲ್ಲ. ಆಮೇಲೆ ಆತ ಆ್ಯಕ್ಟ್ರ್ ಆಗಿದ್ದ ಮುಂಚೆ, ಎರಡನೇದು ಈಗ ರಿಯಲ್ ಎಸ್ಟೇಟ್ಗಳಲ್ಲಿ ತೊಡಕೊಂಡಿದ್ದಾನೆ. ಆಮೇಲೆ ಈತ ಮೈಸರ್ಲಿ ಪರ್ಸನ್ ಅಂದರೆ ಮೈಸರ್ ಮ್ಯಾನ್ ಅಂದರೆ ಇನ್ಕ್ರೆಡಿಬಲ್ ಮೈಸರ್ ಅಂತ ಹೇಳಿದರೆ ಜುಗ್ಗ. ಮೈಸರ್ ಅಂದರೆ ಜುಗ್ಗ. ಜುಗ್ತನದಿಂದ ತುಂಬಾ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದಾನೆ. ಒಂದು ನೆಕ್ಸ್ಟ್ ಇಲ್ಲಿ ಎಡ್ಮಂಡ್ ಟೈರಾನ್ ಅಂತ ಹೇಳಿದರೆ ದೊಡ್ಡ ಮಗ ಇವರಿಬ್ಬರು ಮೇರಿ ಟೈರಾನ್ ಮತ್ತು ಜೇಮ್ಸ್ ಟೈರಾನ್ನ ದೊಡ್ಡ ಮಗ, ಎಲ್ಡರ್ಲಿ ಸನ್ ಅಂತ ಹೇಳಿ ಕರಿತೀವಿ ನಾವು ಅವನ್ನ. ಈತ ಜವಾಬ್ದಾರಿ ಇಲ್ಲ, ಒಂದು ದುಡಿಮೆ ಇಲ್ಲ, ಇನ್ನೊಂದು ಇದ್ದು ದುಡ್ಡೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ, ಪ್ರಾಸ್ಟಿಟ್ಯೂಟ್ಸ್ ಮೇಲೆ ದುಡ್ಡು ಹಾಳು ಮಾಡ್ತಾ, ಕುಡಿತಕ್ಕೆ ಹಾಳು ಮಾಡ್ತಾ, ಕುಡಿತದ ಚಟದಲ್ಲಿ ದುಡ್ಡನ್ನು ಹಾಳು ಮಾಡ್ತಾ ಇದ್ದಾನೆ. ಓಕೆ, ಸೊ ಇದು. ಆಮೇಲೆ ನೆಕ್ಸ್ಟ್ ಲಾಸ್ಟ್ನೇದು ನಾಲ್ಕನೇ ಕ್ಯಾರೆಕ್ಟ್ರು ಅಥವಾ ಎರಡನೇ ಮಗ, ಅವನು ಜೇಮ್ಸ್ ಟೈರಾನ್ ಜೂನಿಯರ್ ಅಂತೇಳಿ. ಓಕೆ, ಜೇಮ್ಸ್ ಟೈರಾನ್ ಜೂನಿಯರ್ ಈತ ಒಳ್ಳೆ ಮನುಷ್ಯ, ಒಳ್ಳೆ ಹುಡುಗ, ತುಂಬ ಓದ್ಕೊಂಡಿದ್ದಾನೆ, ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಈಸ್ ವೆಲ್ ಎಜುಕೇಟೆಡ್, ವೆಲ್ ಲರ್ನ್ಡ್. He had learned and read so many philosophical books, including the books of Shakespeare as well. But problem is that he is suffering from tuberculosis. Actual essence of this play is something like Eugene O'Neill ಏನಿದಾನಲ್ಲ ಇಲ್ಲಿ ಲಾಂಗ್ ಡೇಸ್ ಜರ್ನಿ ಇಂಟು ನೈಟ್, Eugene O'Neill ಇದಾನಲ್ಲ, ಈ ಮನುಷ್ಯನ ಆತ್ಮಕಥನ ಅಂತ ಹೇಳ್ತಾರೆ ಇದನ್ನು ಬರೆದಂಥ Eugene O'Neill ಕಥೆನೇ ಇದು. ಬಿಕಾಸ್ Eugene O'Neill ಮನೆಯಲ್ಲೂ ಅವ್ರ ಅಪ್ಪ ಇದೇ ಥರ ಕುಡ್ಕ ಇದ್ದ, ಅವ್ರ ಅಮ್ಮ ಇದೇ ಥರ ಮಾರ್ಫೈನ್ ಅಡಿಕ್ಷನ್ ಮದರ್ ಇದ್ಲು, ಅವ್ರ ಅಣ್ಣ ಕೆಲ್ಸಕ್ಕೆ ಬರಲಿಲ್ಲದ ಜವಾಬ್ದಾರಿ ಇಲ್ಲದಂಥ ಅಣ್ಣ ಇದ್ದ. ಕೊನೆಗೆ ಚಿಕ್ಕವನು ತಮ್ಮ ಇವನಿಗೆ ಟ್ಯೂಬರ್ಕ್ಯುಲೋಸಿಸ್ ಅಟ್ಯಾಕ್ ಆಗಿತ್ತು. ಓಕೆ, ಸೊ TB ಅಟ್ಯಾಕ್ ಆಗಿತ್ತು. ಈ ಥರ ಇದ್ದಂಥ ಪರಿಸ್ಥಿತಿ Eugene O'Neillದು. ನಾನು ಲಾಸ್ಟ್ ಕ್ಲಾಸಸ್ಸೆಲ್ಲ ಹೇಳಿದ್ದೀನಿ, ಮತ್ತೆ ಪದೇ ಅದನ್ನೇ ರಿಪೀಟ್ ಮಾಡ್ತಾ ಹೋದರೆ ಸಿಲೆಬಸ್ ಮುಂದೆ ಹೋಗಲ್ಲ ಅನಿಸುತ್ತೆ. ಸೊ ಈಗ ನೋಡಿ, ಸಮ್ಮರಿ ಸ್ಟಾರ್ಟ್ ಮಾಡಿಬಿಡುವ. ಆ್ಯಂಡ್ ಅಗೇನ್ ಆ್ಯಕ್ಟ್ ವೈಸ್ ನಾವು ಹೋಗಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಮತ್ತೊಂದು ಸರ್ತಿ ನಾವು ನೋಡೋಣ. ದ ಪ್ಲೇ ಟೇಕ್ಸ್ ಪ್ಲೇಸ್ ಆನ್ ದ ಸಿಂಗಲ್ ಡೇ. ಒಂದೇ ದಿನದಲ್ಲಿ ನಡೆದು ಒಂದೇ ದಿನದಲ್ಲಿ ಮುಗಿದೋಗುತ್ತೆ. ಇನ್ ಆಗಸ್ಟ್ 1912 ಫ್ರಮ್ ಅರೌಂಡ್ 8:30 AM to midnight. ದ ಸೆಟ್ಟಿಂಗ್ ಈಸ್ ದ ಸೀ ಸೈಡ್
Connecticut home of the Tyrons Monte Cristo Cottage. ಓಕೆ, ಟೈರಾನ್ ಏನಿದಾರಲ್ಲ ಆ ಟೈರಾನ್ನ ಮನೆಯಲ್ಲಿ ಈ ಪ್ಲೇ ಸೆಟ್ ಆಗುತ್ತೆ, ನಡೆದೋಗುತ್ತೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ರಾತ್ರಿಗೆ ಮುಗಿಯುತ್ತೆ. ದ 4 ಮೇನ್ ಕ್ಯಾರೆಕ್ಟರ್ಸ್ ಆರ್ ಸೆಮಿ ಆಟೋಬಯೋಗ್ರಫಿಕಲ್. 4 ಮೇನ್ ಕ್ಯಾರೆಕ್ಟರ್ಗಳು ಇಲ್ಲಿ ಸೆಮಿ ಆಟೋಬಯೋಗ್ರಫಿಕಲ್ ಇದ್ದಾವೆ. ವಿಚ್ ರೆಪ್ರೆಸೆಂಟ್ಸ್ ಯುನೋನಿಲ್ ಹಿಮ್ಸೆಲ್ಫ್, ಅವನನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಈಸ್ ಓಲ್ಡರ್ ಬ್ರದರ್ ಆ್ಯಂಡ್ ಈಸ್ ದೇರ್ ಪೇರೆಂಟ್ಸ್. ನೋಡಿ, ನೆನಪಿಟ್ಟುಕೊಳ್ಳಿ, ಅವನ ಪೇರೆಂಟ್ಸು ಹಿಂಗೆ ಇದ್ದರು, ಅವನ ಅಣ್ಣನೂ ಕೂಡ ಹಿಂಗೆ ಇದ್ದ, ಸೇಮ್ ಅವನ ಕಥೆನೇ ಇಲ್ಲಿ ಬರ್ತಿದ್ದಾನೆ ಅಂತ ಹೇಳ್ಬೋದು ನಾವು, ಹೇಳಲಾಗುತ್ತೆ. ಓಕೆ, ದ ಪ್ಲೇ ಪೋರ್ಟ್ರೈಸ್ ಎ ಫ್ಯಾಮಿಲಿ ಸ್ಟ್ರಗಲ್ ಟು ಗ್ರ್ಯಾಪಲ್ ವಿತ್ ದ ರಿಯಾಲಿಟೀಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ದ ಫೈಲಿಂಗ್ ಆಫ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ಇನ್ ರಿಲೇಷನ್ ಟು ದೇರ್ ಓನ್. ದ ಪೇರೆಂಟ್ಸ್ ಆ್ಯಂಡ್ 2 sons express accusations of blame, resentment, bitterness, jealousy as proxy for what ends up being self-defeating attempts at affection. ನೋಡಿ, ಪೇರೆಂಟ್ಸು ಮತ್ತು 2 sons ಅವರು ದೇ ವಿಲ್ ಎಂಡ್ ಅಪ್ ವಿತ್ ಅಕ್ಯುಸೇಷನ್, ಬ್ಲೇಮ್, ರಿಸೆಂಟ್ಮೆಂಟ್, ಅಪಮಾನಗಳು, ಅವಮಾನಗಳು, ತೊಂದರೆಗಳು, ಹತಾಶೆಗಳು, ಬೇಜಾರುಗಳು, ನೋವುಗಳನ್ನು ಅನುಭವಿಸುತ್ತಾರೆ ಇಲ್ಲಿ ಎಲ್ಲರೂ, ಇಬ್ಬರು ಪೇರೆಂಟ್ಸು ಮತ್ತು ಇಬ್ಬರು ಮಕ್ಕಳು ಕೂಡ. ಬಿಕಾಸ್ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಇಲ್ಲಿ ನಿಮಗೆ ನೆನಪಿರಲಿ, ನಿಮಗೆ ಅರ್ಥ ಆಗಿರಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ತಂದೆ ತಾಯಿಗಳು ಏನು ಬಯಸ್ತಾರಪ್ಪ ಅಂತ ಹೇಳಿದರೆ, ತಂದೆ ತಾಯಿಗಳು ತಮ್ಮ ಮಕ್ಕಳು ಒಂದು ಕೆಲಸದಲ್ಲಿ ಸೆಟ್ಲಾಗಲಿ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ, ತಮ್ಮ ದುಡಿಮೆನ ತಾವು ಮಾಡಲಿ ಅಂಥೇಳಿ ಬಯಸ್ತಾರೆ. ಓಕೆ, ಸೊ ಈ ಥರ ಬಯಸೋದ್ರಿಂದ ಎಲ್ಲ ದೇಶದಲ್ಲೂ ಎಲ್ಲ ಕಡೆಗೂ ತಂದೆ ತಾಯಿ ಬಯಸ್ತಾರೆ ಈ ಥರ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ. ಬಟ್ ಇಲ್ಲಿ ತಾಯಿ ಆದವಳು ಜಾಣಿ ಆಗಲಿಲ್ಲ. ತಾಯಿ ಆದವಳು ಮಾರ್ಫೈನ್ ಅಡಿಕ್ಷನ್ ಆಗಿಬಿಟ್ಲು, ಈ ಒಂದು ಡ್ರಗ್ಸನ್ನು ತಗೋವಂಥ ಚಟದಲ್ಲಿ ಬಲಿಯಾದಳು. ಹಂಗಾಗಿ ಅವಳು ಫ್ಯಾಮಿಲಿನ ನೆಗ್ಲೆಕ್ಟ್ ಮಾಡಿಬಿಟ್ಲು. ತಂದೆ ಆದವನೇನು ಮಾಡಿಬಿಟ್ಟ, ಪಾರ್ಟಿ ಫಂಕ್ಷನ್ಸು ಅದು ಇದು ಹಾಲು ಅಂಥೇಳಿ ಆಳುಮೂಳು ಅವನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ, ಮತ್ತು ಜುಗ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಸಿಕ್ಕಾಪಟ್ಟೆ ಸಿವಿಯರಾಗಿ ಸಿಕ್ಕಾಪಟ್ಟೆ ಜುಗ್ತನ ಮಾಡಲಿಕ್ಕೆ ಶುರು ಮಾಡಿದ್ದ. ಯಾರು? ತಂದೆ. ಯಾರು? ಜೇಮ್ಸ್ ಟೈರಾನು. ಅಗೇನ್ ಅವನು ಮುಂಚೆ ಆ್ಯಕ್ಟ್ರ್ ಆಗಿದ್ದ. ಇಬ್ಬರು ಮದುವೆ ಆಗೋದು ಅಷ್ಟೊಂದು ಸಮಂಜಸ ಇರಲಿಲ್ಲ. ಇವನು ಆ್ಯಕ್ಟಿಂಗ್ ಮಾಡ್ತಾಯಿದ್ದ ಜೇಮ್ಸ್ ಟೈರಾನು. ಈ ಥರ ಬೀದಿ ನಾಟಕಗಳಲ್ಲಿ, ಅಲ್ಲಿ ಥಿಯೇಟ್ರ್ಗಳಲ್ಲಿ ಅಲ್ಲಿ ನಾಟಕಗಳನ್ನು ಮಾಡ್ತಾಯಿದ್ದ. ಆ್ಯಕ್ಟರ್ ಆಗಿ ಫಿಲ್ಮಿಗೆ ಸೇರಿ ದೊಡ್ಡ ಹೆಸರು ಮಾಡಬೇಕು ಅಂದ್ಕೊಂಡಿದ್ದ. ಬಟ್ ಅದು ಸಕ್ಸಸ್ ಆಗಲಿಲ್ಲ. ಹೆಂಗೋ ಇವಳಿಗೂ ಅವನಿಗೂ ಹೆಂಗೋ ಮ್ಯಾಚ್ ಆಗಲಿಲ್ಲ. ಬಟ್ ಒಂದು ದೇ ಗಾಟ್ ಮ್ಯಾರಿಡ್. ಇಬ್ಬರು ಸೇರ್ಕೊಂಡು ಮದುವೆ ಆದರು. ಸೋಕೆ ಮದುವೆ ಆದಮೇಲೆ ಫ್ಯಾಮಿಲಿಯಲ್ಲಿ ಕೂಡ ಒಂದು ವೇರಿಯೇಷನ್ ಸ್ಟಾರ್ಟ್ ಆಯಿತು. ಮಕ್ಕಳು ಹುಟ್ಟಿದಾಗ ಸೊ ಜುಗ್ತನ ತುಂಬ ಸ್ಟಾರ್ಟ್ ಮಾಡಿದ ಇವನು ಮಗ. ಅಪ್ಪ ಆದಂಥವನು ಅಂದರೆ ಫ್ಯಾಮಿಲಿ ಹೆಡ್ ಯಾರಿಲ್ಲಿ? ತಂದೆ ಯಾರು? ಎಡ್ಮಂಡ್ ಟೈರಾನ್ ಏನು ಮಾಡಿದ? ಜುಗ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಹೆಂಡ್ತಿನ ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸ್ಲಿಲ್ಲ, ಒಳ್ಳೆ ಕಡೆಗೆ ಹೆರಿಗೆ ಮಾಡಿಸ್ಲಿಲ್ಲ. ಅವನದೇನು ಕೆಲಸ ಇತ್ತು, ಅವನೇನು ಕೆಲಸ ಮಾಡ್ತಿದ್ದ ಅಂತ ಹೇಳಿದರೆ, ಹಿ ವಾಸ್ ಡೂಯಿಂಗ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ. ಎಲ್ಲ ದುಡ್ಡು ತಗೊಂಡೋಗ್ಬಿಟ್ಟು ರಿಯಲ್ ಎಸ್ಟೇಟಲ್ಲಿ ಹಾಕ್ಬಿಟ್ಟ. ಅಂದರೆ ಒಂದು 10 ಎಕರೆ ಜಾಗ ತಗೊಂಬಿಟ್ಟು ಅದರಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತೇಳಿ ಸೈಟ್ಗಳು ಮಾಡಿ ಕೈ ಬಿಟ್ಟಿದ್ದಾನೆ. ಬಟ್ ಆ ಸೈಟ್ಗಳು ಮಾರಾಟ ಆದರೆ ಅವನಿಗೆ ದುಡ್ಡು ಬರುತ್ತೆ. ಬಟ್ ಆ ಮಾರಾಟ ಆಗಿಲ್ಲ, ಆ ಸೈಟು ಹಂಗೆ ಇದ್ದಾವೆ. ಹಂಗಾಗಿ ಅವನಿಗೆ ದುಡ್ಡು ಬಂದಿಲ್ಲ, ಲಾಸಲ್ಲಿದ್ದಾನೆ. ಯಾರು ಲಾಸಲ್ಲಿದ್ದಾರೆ ಈಗ? ಜೇಮ್ಸ್ ಟೈರಾನ್, ಹೆಡ್ ಆಫ್ ದ ಫ್ಯಾಮಿಲಿ, ಫಾದರ್ ಲಾಸಲ್ಲಿದ್ದಾನೆ. ಸೊ ಏನಕ್ಕಾದರೂ ಕೇಳಿದರೆ, ನಾನು ಸೈಟಲ್ಲಿ ಬಿಸ್ನೆಸ್ ಮಾಡಿದ್ದೀನಿ, ಸೈಟ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ದುಡ್ಡು ಬರುತ್ತೆ ಇವತ್ತೆಲ್ಲ ನಾಳೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಇದು ಆ್ಯಕ್ಚುಯಲ್ ಎಸೆನ್ಸ್ ಆಫ್ ಲೈಫ್. ಇದು ಅಪ್ಪನ ಪ್ರಾಬ್ಲಮ್ಮು. ತಾಯಿ ಪ್ರಾಬ್ಲಮ್ ಏನು? ವಾಟ್ ವಾಸ್ ದ ಪ್ರಾಬ್ಲಮ್ ಆಫ್ ದ ಮದರ್? ಶಿ ಈಸ್ ಸಫರಿಂಗ್ ಫ್ರಮ್ ಮಾರ್ಫೈನ್ ಅಡಿಕ್ಷನ್. ನೆನ್ಪಿಟ್ಕೊಳ್ಳಿ, ಶಿ ಈಸ್ ಸಫರಿಂಗ್ ಫ್ರಮ್ ಮಾರ್ಫೈನ್ ಅಡಿಕ್ಷನ್. ಮಾರ್ಫೈನ್ ಅಂದರೆ ಗೊತ್ತಿರಲಿ, ಡ್ರಗ್ಸ್. ಅದು ಅಂದರೆ ಎರಡನೇ ಮಗ ಏನಿದಲ್ಲ ಜೇಮ್ಸ್ ಟೈರಾನ್ ಜೂನಿಯರ್ ಇದ್ದಾನಲ್ಲ, ಎರಡನೇ ಮಗನ ಹೆರಿಗೆ ಟೈಮಲ್ಲಿ ಇವನು ಚೀಪ್ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿರ್ತಾನೆ. ಕಡಿಮೆ ದುಡ್ಡಿಗೆ ಸಿಗುವಂಥ ಡಾಕ್ಟ್ರ್ ಹತ್ರ ತಂದೆ ಕರ್ಕೊಂಡೋಗಿರ್ತಾನೆ. ತಂದೆ ಅಂದರೆ ಯಾರು? ಇವನೇ ಗಂಡ ಅಂದರೆ ಯಾರು? ಎಡ್ಮಂಡ್ ಟೈರಾನ್ ಕರ್ಕೊಂಡೋಗಿರ್ತಾನೆ ಹೆಂಡ್ತಿನ. ಸೊ ಅವನು ಯಾವುದೋ ಥರದ್ದು ಆಪ್ರೇಷನ್ ಮಾಡಿಬಿಟ್ಟು
ಒಂಥರ ನೋವನ್ನು ಕಂಪ್ಲೀಟ್ ಹೋಗ್ಲಿಲ್ಲಂಗೆ ಮಾಡಿ ಮಾರ್ಫೈನ್ ಅಡಿಕ್ಷನ್ ಆಗೋ ಥರ ಮಾಡಿರ್ತಾನೆ ಅವಳನ್ನು. ಸೊ ಓಕೆ, ನೋವಿಗೋಸ್ಕರ ಅವಳೇನು ಮಾಡ್ತಿರ್ತಾಳೆ, ಲೇಬರ್ ಪೇಯ್ನ್ ಅಂತ ಏನು ಕರಿತೀವಲ್ಲ, ಹೆರಿಗೆ ನೋವು ಆದಮೇಲೆ, ಆ ಹೆರಿಗೆ ಆದಮೇಲೆ ಆಫ್ಟರ್ ಪೋಸ್ಟ್ ಲೇಬರ್ ಪೇಯ್ನ್ ಇದೆಯಲ್ಲ, ಹೆರಿಗೆ ನಂತರದ ನೋವು ಏನಿದೆಯಲ್ಲ, ಆ ನೋವನ್ನು ಹೋಗ್ಲಾಡಿಸ್ಲಿಕ್ಕೆ ಅವಳು ಮಾರ್ಫೈನನ್ನು ಸ್ವಲ್ಪ ತಗೋತಾ ಇರ್ತಾಳೆ. ಡ್ರಗ್ಸ್ ಅಡಿಕ್ಷನ್ ಆಗಿರ್ತಾಳೆ, ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡಿರ್ತಾಳೆ. ಇವತ್ತಿಗೂ ಅವಳು ಕಂಟಿನ್ಯೂ ಆಗಿ ಡ್ರಗ್ಸನ್ನು ತಗೋತಾ ಇದ್ದಾಳೆ. ಅದರಿಂದ ಅವಳಿಗೆ ದುಷ್ಪರಿಣಾಮಗಳು ತುಂಬ ಆಗಿದೆ. ಇದು ಪ್ರಾಬ್ಲಮ್ ಆಗಿದೆ. ಓಕೆ, ನೆಕ್ಸ್ಟು, ಇವರಿಬ್ಬರು ತಂದೆ ತಾಯಿಗಳು ಮಕ್ಕಳಿಬ್ಬರು ಏನಿದಾರಲ್ಲ, ಎಡ್ಮಂಡ್ ಟೈರಾನ್ ಮತ್ತು ಜೇಮ್ಸ್ ಜೂನಿಯರ್, ಜೇಮಿ ಟೈರಾನ್ ಅಂತ ಕರಿತೀವಿ ನಾವು. ಈ ಜೇಮಿ ಟೈರಾನು ಮತ್ತು ಎಡ್ಮಂಡ್ ಟೈರಾನ್ ಇಬ್ಬರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ತಾವು ಕೆಲಸಕ್ಕೆ ಸೇರಬೇಕು, ಒಳ್ಳೆಯರಾಗಬೇಕು ಜೀವನದಲ್ಲಿ ಅಂತ ನೋಡೋಕ್ಕೆ ಆಸೆಯಿಂದ ಕಾತರಿತಾ ಇರ್ತಾರೆ. ಆದರೆ ದೊಡ್ಡ ಮಗ ಏನಿದಾನಲ್ಲ, ಯೂಸ್ಲೆಸ್ ಫೆಲೋ, ಯಾವುದೇ ಥರದ ಅವನಿಗೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ. ಅವನೇನು ಮಾಡ್ತಿದ್ದಾನೆ, ಕಂಪ್ಲೀಟಾಗಿ ಅವನು ಆಡಿದ್ದೇ ಆಟ. ಆಲ್ಮೋಸ್ಟ್ ಅವನೇನು ಮಾಡ್ತಿದ್ದಾನೆ, ರೆಸ್ಪಾನ್ಸಿಬಿಲಿಟಿ ಇಲ್ದಂಗೆ ಕಂಪ್ಲೀಟಾಗಿ ದೊಡ್ಡದಾಗಿ ಎಲ್ಲ ದುಡ್ಡು ಹಾಳು ಮಾಡ್ತಿದ್ದಾನೆ. ಅವನ ದುಡ್ಡಲ್ಲ ಅಂಥೇಳಿ ಕುಡಿಯೋದೆ. ಈ ಕಂಪ್ಲೀಟ್ ಪ್ಲೇಯಲ್ಲಿ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ. ಬೂಸಿಂಗ್ ಈಸ್ ದ ಮೈನ್ ಪಾರ್ಟ್. ಇಲ್ಲಿ ಎಲ್ಲರೂ ಬೂಸ್ ಮಾಡ್ತಾರೆ, ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ. ಕೊನೆಗೆ 4ನೇ ಆ್ಯಕ್ಟಿಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲರೂ ಕುಡಿತದ ಚಟಕ್ಕೆ ದಾಸರಾಗಿರ್ತಾರೆ. ಓಕೆ, ಎಲ್ಲರೂ ಕುಡಿತದ ಚಟಕ್ಕೆ ದಾಸರಾಗಿರೋದನ್ನು ನಾವಿಲ್ಲಿ ಕಾಣಬಹುದು ಅಂತ. ಇನ್ಕ್ಲೂಡಿಂಗ್ ಯಾರಿಲ್ಲಿ ಕೊನೆ ಮಗ, ಅವನ ಹೆಸರೇನು, ಜೇಮಿ ಟೈರಾನ್ ಹಿಡ್ಕೊಂಡ್ಬಿಟ್ಟು ಕೊನೆಗೆ ಎಲ್ಲರೂ ಕೂಡ ಕುಡಿತದ ಚಟಕ್ಕೆ ದಾಸರಾಗಿರ್ತಾರೆ. ಅಂದರೆ ನೀವಿಲ್ಲಿ ಅರ್ಥ ಮಾಡ್ಕೋಬೇಕು, ಪ್ರಾಬ್ಲಮ್ ಇದ್ದರೆ ನಮ್ಮ ಇಂಡಿಯಾದಲ್ಲಿ ಕುಡಿತಾರೆ, ಹಾಗೆ ಇಲ್ಲಿ ಕೂಡ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲರೂ ಕುಡಿತದ ದಾಸರಾಗಿ ಮನೆಯೇ ಹಾಳಾಗೋಗುತ್ತೆ. ಕಂಪ್ಲೀಟ್ ಫ್ಯಾಮಿಲಿನೇ ಈ ಒಂದು ಬೂಸಿಂಗ್ ಚಟಕ್ಕೆ ಬಿದ್ದು, ಕುಡಿತದ ದುಶ್ಚಟಕ್ಕೆ ಬಿದ್ದು ಹಾಳಾಗಿ ಹೋಗ್ತದೆ ಅನ್ನೋದು ಈ ಒಂದು ನಾಟಕದ ಸಾರ. ಓಕೆ, ಮತ್ತು ಹೇಗೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸಫರ್ ಪಡುತ್ತೆ ಅನ್ನೋದು ಕೂಡ ವೆರಿ 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 ಇಂಪಾರ್ಟೆಂಟ್. ಓಕೆ, ಎಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ಯು ಈಸ್ one minute. ಎಸ್, ನೀವು ಒಂದು 4 ಕ್ಯಾರೆಕ್ಟರ್ ನೆನ್ಪಿಟ್ಕೊಂಡಿದ್ದೀರಾ. ಕೊನೆಗೆ ಕುಡಿತದ ಚಟಕ್ಕೆ ಬಿದ್ದು ಯಾರೂ ಜವಾಬ್ದಾರಿ ಇಲ್ಲದೇ ಎಲ್ಲರೂ ಹಾಳಾಗಿ ಹೋಗ್ತಾರೆ ಅನ್ನೋದು ಈ ನಾಟಕದ ಕಂಪ್ಲೀಟ್ ಸಾರಾಂಶ ಇದೆ. ಓಕೆ, ಅಂದರೆ ಲಾಂಗ್ ಡೇಸ್ ಜರ್ನಿ ಇಂಟು ನೈಟ್ ಒಂದೇ ದಿನದಲ್ಲಿ ತೆಗೆದಿರೋದ್ರಿಂದ, ಒಂದೇ ದಿನದಲ್ಲಿ ನಾಟಕ ಆಡಿಸಿರೋದ್ರಿಂದ ಇದು ಲಾಂಗ್ ಡೇಸ್ ಜರ್ನಿ ಇಂಟು ನೈಟ್ ಅಂತ ಹೆಸರು ಬಂದಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ. ದ ಪ್ಲೇ ಪೋರ್ಟ್ರೇಟ್ಸ್ ದ ಫ್ಯಾಮಿಲಿ ಸ್ಟ್ರಗಲ್ ಟು ಗ್ರ್ಯಾಪಲ್ ವಿತ್ ದ ರಿಯಾಲಿಟೀಸ್ failing from family members' reaction to their own, and the parents and the 2 sons express their bitterness and jealousy and proxy. What they ends up in being self-defeating attempts of affection, encouragement, tenderness and compassion. In spite of disillusionment with their lives, the family is enduring emotional and psychic stress is fueled by their depth, self-understanding and self-analysis combined with frank honesty. ನೋಡಿ, ಸೈಕಿಕ್ ಸ್ಟ್ರೆಸ್ ಇರುತ್ತೆ ಅವರಲ್ಲಿ, ಉದ್ಧಾರ ಆಗಲ್ಲ, ಏನು ಹಾಳಾಗಿ ಹೋಗ್ಬಿಡ್ತೀವಲ್ಲಪ್ಪ ಅಂತೇಳಿ. ಅಂದರೆ ಒಂದು ಮನೆ ಉದ್ಧಾರ ಆಗಲಿಲ್ಲ, ಹಾಳಾಗಿ ಹೋಗಿದ್ರು ಅಂದ್ರೆ ಕೊನೆವರೆಗೂ ಅವ್ರು ಹಂಗೆ ಆಗಿಬಿಡ್ತಾರೆ. ಓಕೆ, ಆ ಥರ ಸೈಕಿಕ್ ಸ್ಟ್ರೆಸ್ ಅವರಲ್ಲಿ ಇರುತ್ತೆ. ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಸ್ಟ್ರೆಸ್ಸಿಂದ ಹೊರಗೆ ಬರಲಿಕ್ಕೆ, ಅವ್ರ ಬದಲಾವಣೆನೇ ಆಗಕ್ಕೆ ಹೋಗಲ್ಲ. ಓಕೆ, ಈ ಥರ ಡೆಪ್ತ್ ಆಫ್ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ and self-analysis combined with frank honesty and the ability to boldly express themselves articulately.
ಒಬ್ರನ್ನೊಬ್ರು ಅರ್ಥ ಮಾಡ್ಕೊತ ಡೆಪ್ತು ಆ ಸೆನ್ಸು ಇರಲ್ಲ ಅವರಲ್ಲಿ. ಓಕೆ, ನಾನು ಇವತ್ತು ಮಾರ್ಫೈನ್ ತಗೊಳಲ್ಲ ಬಿಟ್ಬಿಡ್ತೀನಿ ಅಂತ ಅನ್ಕೋತಾಳೆ, ನೆಕ್ಸ್ಟ್ ಡೇನೇ ಮಾರ್ಫೈನ್ ತಗೊಂಡಿರ್ತಾಳೆ ತಾಯಿ. ಕುಡಿಯಲ್ಲ ನಾನು ಒಳ್ಳೆನಾಗ್ತೀನಿ ಅಂತ ದೊಡ್ಡ ಮಗ ಹೇಳಿರ್ತಾನೆ, ನೆಕ್ಸ್ಟ್ ಡೇನೇ ಸಿಕ್ಕಾಪಟ್ಟೆ ಕುಡ್ಕೊಂಬಂದಿರ್ತಾನೆ. ತಂದೆ ಜುಗ್ತನ ಮಾಡಲ್ಲ ಅಂತ ಹೇಳಿರ್ತಾನೆ, ನೆಕ್ಸ್ಟ್ ಡೇನೇ ಚೀಪ್ ಡಾಕ್ಟ್ರ್ ಹತ್ರ, ಕಡಿಮೆ ರೇಟಿನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿರ್ತಾನೆ. ಈ ಥರದ ಪ್ರಾಬ್ಲಮ್ಗಳು ರಿಪೀಟ್ ಆಗ್ತಾ ಇರುತ್ತೆ ಅವ್ರ ಮನೇಲಿ. ದ ಸ್ಟೋರಿ ಡೀಲ್ಸ್ ವಿತ್ ದ ಮದರ್ಸ್ psychosis due to addiction to morphine, the father's miserliness ನೋಡಿ ಇಲ್ಲಿದೆ ನೋಡಿ. ದ ಫಾದರ್ಸ್ ಮೈಸರ್ಲಿನೆಸ್ ಅಂದರೆ ಜುಗ್ತನ, ಜುಗ್ತನ ಆ್ಯಂಡ್ ದ ಸೆನ್ಸ್ ಆಫ್ ಡೀಪ್ ರಿಗ್ರೆಟ್ ಆಫ್ ದ ಓಲ್ಡರ್ ಬ್ರದರ್ಸ್ ಲೈಸೆನ್ಷಿಯಸ್ನೆಸ್ ಅಂದರೆ ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡೋದು, ಲೈಸೆನ್ಷಿಯಸ್ನೆಸ್. ಆ್ಯಂಡ್ ಯಂಗರ್ ಬ್ರದರ್ಸ್ ಬ್ಲೀಕ್ ಆಪ್ಟಿಮಿಸ್ಟಿಕ್ಸ್ ಥ್ರೂ ಇಲ್ನೆಸ್. ಯಂಗರ್ ಬ್ರದರ್ ಲಾಸ್ಟ್ನಿಂದ ಏನಿದೆ, ಇಲ್ನೆಸ್ ಇದೆ ಒಂದು, ಅಂದರೆ ಹುಷಾರಿಲ್ಲ ಅವನಿಗೆ ಪಾಪ. ಓಕೆ, ಈ ಪ್ರಾಬ್ಲಮ್ ಇದೆ. ಇದೆಲ್ಲವೂ ಸೇರಿ ಒಂದು ನಾಟಕ ಆಗುತ್ತೆ. ಕೊನೆಗೆ ಅವರು ಆಲ್ಮೋಸ್ಟ್ ಉದ್ಧಾರ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಈ ನಾಟಕದ ಮೂಲಕ ಹೇಳ್ತಾ ಬರ್ತಾರೆ. ಓಕೆ, ಸೊ ಇಷ್ಟಕ್ಕೆ ನೋಡೋಣ ನಾವು. ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿದ್ದು ಕಂಟಿನ್ಯೂ ಮಾಡೋಣ. ಓಕೆ, ಟಿಲ್ ದೆನ್ ಥ್ಯಾಂಕ್ ಯು.